ಕರೋನಾದ ಬಳಿಕ ಹೃದಯಾಘಾತದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಯುವ ಜನತೆಯೇ ಹೃದಯಾಘಾತಕ್ಕೆ ತುತ್ತಾಗ್ತಾ ಇರ್ತಕ್ಕಂಥದ್ದು ಕಾಮನ್. ಆದರೆ ಇದಕ್ಕೆ ನಿಖರವಾದ ಕಾರಣ ವೈದ್ಯ ಲೋಕವನ್ನು ಇನ್ನೂ ಕೂಡ ಕಾಡ್ತಾ ಇದೆ. ಈ ನಡುವೆ ಇನ್ನೊಂದು ಸಮೀಕ್ಷೆ ನಡೆದಿದೆ. ಆ ಸಮೀಕ್ಷೆಯಲ್ಲಿ ನಿದ್ರಾಹೀನತೆ ಅಂದರೆ ಅತಿಯಾದ ನಿದ್ರಾಹೀನತೆಯಿಂದ ಕೂಡ ಹೃದಯಾಘಾತ ಸಂಭವಿಸಬಹುದು ಅಂತ ಸಂಶೋಧನೆಯಿಂದ ಗೊತ್ತಾಗಿದೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಯುವ ಜನತೆಯಲ್ಲಿ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್. ಹೃದಯಾಘಾತಕ್ಕೆ ಪ್ರಮುಖ ಕಾರಣವೇ ನಿದ್ರಾಹೀನತೆ. ಬ್ಯುಸಿ ಲೈಫ್, ನೈಟ್ ಶಿಫ್ಟ್, ಕಡಿಮೆ ನಿದ್ದೆ ಮಾಡೋರು ಎಚ್ಚರ. ಇಷ್ಟೇ ಜೀವನ, ಯಾವಾಗಲೂ ಹ್ಯಾಪಿಯಾಗಿರಬೇಕು. ಹ್ಯಾಪಿಯಾಗಿಲ್ಲ ಅಂದ್ರೂ ಅತಿಯಾಗಿ ಟೆನ್ಷನ್ ಮಾಡ್ಕೋಬಾರ್ದು. ಟೆನ್ಷನ್ ಮಾಡಿಕೊಂಡ್ರೆ ನಮ್ಮ ಹಾರ್ಟ್ಗೆ ನಾವೇ ನೋವು ಕೊಟ್ಟಂಗೆ ಅನ್ನೋದನ್ನು ಜನರಲ್ ಆಗಿ ಮಾತನಾಡ್ಕೊಳ್ತಾ ಇರ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೃದಯಾಘಾತ, ಹೃದಯ ಸ್ತಂಭನಕ್ಕೆ ಒಳಗಾಗ್ತಾ ಇರೋದು ಹೆಚ್ಚು ಟೆನ್ಷನ್ ಅನ್ನು ಕ್ರಿಯೇಟ್ ಮಾಡಿದೆ. ಅತಿಯಾದ ಒತ್ತಡ, ಧೂಮಪಾನ, ಮಾದಕ ದ್ರವ್ಯಗಳ ಸೇವನೆ, ಮದ್ಯಪಾನ, ವಾಯುಮಾಲಿನ್ಯ, ಭೂಮಾಲಿನ್ಯ, ಅನಾರೋಗ್ಯಕರ ಜೀವನ ಶೈಲಿ, ಹೀಗೆ ನಾನಾ ಕಾರಣಗಳಿಂದ ಕಾರ್ಡಿಯಾಕ್ ಅರೆಸ್ಟ್ ಹೆಚ್ಚಾಗಿ ಸಂಭವಿಸ್ತಾ ಇದೆ ಅನ್ನೋದು ಒಂದು ಕಡೆಯಾದರೆ, ದಿನದಿಂದ ದಿನಕ್ಕೆ ಯುವಕರಲ್ಲಿ ಹೃದಯಾಘಾತ ಹೆಚ್ಚಳವಾಗ್ತಾ ಇದ್ದು, ಹೆಚ್ಚುತ್ತಾ ಇರುವ ಹೃದಯಾಘಾತಕ್ಕೆ ವೈದ್ಯ ಲೋಕವೇ ನಿಬ್ಬೆರಗಾಗಿದೆ. ಯಾವುದೇ ಕೇಸ್ ಹಿಸ್ಟರಿ ಇಲ್ಲದೆ ಇರೋರಿಗೂ ಕೂಡ ಹೃದಯ ಸಡನ್ ಆಗಿ ನಿಂತು ಹೋಗುವ ಪ್ರಕರಣಗಳು ವರದಿಯಾಗ್ತಾ ಇದೆ. ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ನಿದ್ದೆಗೆ ಸಮಯ ಕಡಿಮೆ ಕೊಡೋದು, ನೈಟ್ ಶಿಫ್ಟ್ ಅನ್ನ ಹೆಚ್ಚು ಮಾಡೋದು, ಕನಿಷ್ಠ ಗಂಟೆಗಳ ನಿದ್ದೆಯನ್ನೂ ಮಾಡದೇ ಇರೋದು ಹೃದಯಾಘಾತ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ಅಂತಿದ್ದಾರೆ ವೈದ್ಯರು. ನಮ್ಮ ಜೀವನ ಶೈಲಿಯಲ್ಲಿ ನಿದ್ದೆ ಅನ್ನೋದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಪ್ರತಿದಿನ 7ರಿಂದ 8 ಗಂಟೆ ನಿದ್ದೆ ಮಾಡಿದರೆ ಓವರಾಲ್ ಆರೋಗ್ಯ ಅಷ್ಟೇ ಅಲ್ಲ, ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈಗ ನಾವು ದಿನನಿತ್ಯ ಎಷ್ಟು ನೋಡ್ತೀವಿ ಅಂತ, ನೈಟ್ ಶಿಫ್ಟ್ಸ್ ಮಾಡೋರು ಅಥವಾ ನಿದ್ದೆ ಕಡಿಮೆ ಮಾಡೋರು, ಈ ನೈಟ್ ಲೈಫ್ ಅಥವಾ ಹೆಚ್ಚಿಗೆ ಪಾರ್ಟೀಸ್ ಈ ಥರ ಮಾಡೋವಂಥರಲ್ಲಿ ನಾವು ಬ್ಲಡ್ ಪ್ರೆಷರ್ ಯಾವಾಗೂ ನಾರ್ಮಲ್ ಪರ್ಸನ್ ಚೆನ್ನಾಗಿ ನಿದ್ದೆ ಮಾಡೋರಿಗಿಂತ ತುಂಬ ಜಾಸ್ತಿ ಇರುತ್ತೆ. ವೇರಿಯೇಷನ್ಸ್ ಕೂಡ ಅಷ್ಟೇ. ಈಗ 10 ಜನ ನಾವು ಈ ಥರ ನೈಟ್ ಶಿಫ್ಟ್ ಮಾಡೋದು ನೋಡಿದರೆ ಅವರಲ್ಲಿ 6ರಿಂದ 7 ಜನಕ್ಕೆ BP ಇರುತ್ತೆ. ನೋಡಿದ್ರಲ್ಲ, ಒಟ್ಟಾರೆ ನಿದ್ದೆ ಎಷ್ಟು ಮುಖ್ಯ, ನಿದ್ದೆ ಯಾವ ರೀತಿ ಹೃದಯಾಘಾತಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ವೈದ್ಯರು ಹೇಗೆ ಎಚ್ಚರಿಕೆ ಕೊಟ್ಟರು ಅಂತ. 7ರಿಂದ 8 ಗಂಟೆ ನಿದ್ದೆ ಮಾಡೋದ್ರಿಂದ ಈ ಹೃದಯಾಘಾತದಿಂದ ಪಾರಾಗಬಹುದು ಅನ್ನೋದು ವೈದ್ಯರ ಸಲಹೆಯಾಗಿದೆ. ಸೊ ಎಲ್ಲರೂ ಕೂಡ 7ರಿಂದ 8 ಗಂಟೆ ನಿದ್ದೆಯನ್ನು ಮಾಡೋದ್ರ ಮೂಲಕ ಹೃದಯದ ಸಮಸ್ಯೆಯಿಂದ ಪಾರಾಗಬಹುದು. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.